ಹಲೋ ಫ್ರೆಂಡ್ಸ್, ಇವತ್ತು ಇದು ಕವಳಿಕಾಯಿಂದ ಪಿಕ್ಕಲ್ ಮಾಡ್ತಾಯಿದ್ದೀನಿ. ಇದು ಶ್ರಾವಣ ಮಾಸದಲ್ಲಿ ಚೆನ್ನಾಗಿ ಎಳೆ ಕಾಯಿ ಬರ್ತದೆ. ಸೊ ಈ ಥರ ಇದೆ ಕವಳಿಕಾಯಿ. ಇದನ್ನು ನಾನು ಒಂದು ಸ್ವಲ್ಪ ಸ್ಮ್ಯಾಶ್ ಮಾಡ್ಕೊಳ್ತಾಯಿದ್ದೀನಿ, ಈ ಒಂದು ಕುಟ್ಟಣಿಗೆ ಎಲ್ಲ ಹಾಕ್ಬಿಟ್ಟು. ಸೊ ಇಡೀದು ಹಾಕ್ಬೋದು, ಸ್ವಲ್ಪ ಸ್ಮ್ಯಾಶ್ ಮಾಡಿನೂ ಹಾಕ್ಕೋಬೋದು. ಒಂದು ಸರಿ ಕುಟ್ಕೊಂಡ್ರೆ ಸಾಕಿಗೆ. ಸೊ ಇಷ್ಟು ಕುಟ್ಕೊಂಡ್ರೆ ಸಾಕು. ಈಗ ಇದನ್ನು ಒಂದು ಬಾಟ್ಲಿಗೆ ಹಾಕ್ಕೊಳ್ತೇನೆ. ಈ ಥರ ಕುಟ್ಟಿದಾಗ ಒಂದು ಬಿಳಿ ಹಾಲು ಥರ ಬರುತ್ತೆ. ಸೊ ಇದನ್ನು ಸ್ವಲ್ಪ ಒಂದು ಸರಿ ಕುಟ್ಕೊಂಡು ಈಗ ವೈಟ್ ಹಾಲು ಬರುತ್ತೆ. ಇದನ್ನು ಈಗ ಬಾಟ್ಲಿಗೆ ಹಾಕ್ಕೊಂಡು ಈಗ ಇದು ಕುಟ್ಕೊಂಡಾಗಿದೆ. ಇದಕ್ಕೆ 1-2 ಟೀ ಸ್ಪೂನಷ್ಟು ಸಾಸಿವೆ ಪುಡಿ ಹಾಕ್ಕೊಳ್ತೇನೆ. ಆನಂತರ 1-2 ಸ್ಪೂನು ಬೆಳ್ಳುಳ್ಳಿ ಜಜ್ಜಿರೋದು ಬೆಳ್ಳುಳ್ಳಿ. ಆನಂತರ 1-2 ಸ್ಪೂನಷ್ಟು ಉಪ್ಪು ಹಾಕ್ಕೊಂಡು, ನಂತರ 4 ಟೀ ಸ್ಪೂನಷ್ಟು ನಾನು ಖಾರದ ಪುಡಿ ಹಾಕ್ಕೊಳ್ತಾ ಇದ್ದೀನಿ. ಇದು ಅಚ್ಚ ಖಾರದ ಪುಡಿ, ಖಾರ ಏನೂ ಇರೋದಿಲ್ಲ ಅಷ್ಟಾಗಿ. ಆನಂತರ 1-2 ಟೀ ಸ್ಪೂನಷ್ಟು ಬೆಲ್ಲ. ಇವನ್ನ ಹಾಕ್ಬಿಟ್ಟು ಅದು ಸ್ವಲ್ಪ ಕಳ್ಕೊಳ್ಳಿಕ್ಕೆ ಬಿಡಬೇಕು. ಬೇಕು ಅಂದರೆ ಆಮೇಲೆ ಎಣ್ಣೆ ಒಗ್ಗರಣೆ ಹಾಕೋಬೇಕು. ಈಗ ಅದು ನಂತರ 2 ಡೇಸ್ ಆದಮೇಲೆ ನೋಡೋಣ. ಒಂದು ಅರ್ಧ ಟೀ ಸ್ಪೂನಷ್ಟು ಅರಿಶಿನ ಪುಡಿ ಹಾಕಿ ಕಲಸಿಡಬೇಕು. 2 ದಿವಸ ಆದಮೇಲೆ ಅದು ಚೆನ್ನಾಗಿ ನೀರು ಬಿಟ್ಕೊಳ್ಳುತ್ತೆ. ಈಗ ಈ ಥರ ಉಪ್ಪಿನಕಾಯಿ ಆಗಿದೆ ಕವಳೆಕಾಯಿದು. ಸೊ ಇದಕ್ಕೆ ಎಣ್ಣೆಯಿಂದ ಒಂದು ಸ್ವಲ್ಪ ಒಗ್ಗರಣೆ ಹಾಕ್ಕೊಳ್ಬೇಕು. ಈಗ ಒಗ್ಗರಣೆ ಹಾಕ್ಕೊಳ್ಳೋಣ. ಬನ್ನಿ, ಸ್ವಲ್ಪ ಎಣ್ಣೆ ಹಾಕ್ಕೊಂಡು ಸಾಕು. 1 ಟೇಬಲ್ ಸ್ಪೂನಷ್ಟು ಎಣ್ಣೆ ಹಾಕ್ಕೊಂಡು, ಆನಂತರ ಒಂದು ಸ್ವಲ್ಪ ಅಜ್ವಾನ, 1/4 ಟೀ ಸ್ಪೂನಷ್ಟು ಅಜ್ವಾನ, 1 ಟೀ ಸ್ಪೂನಷ್ಟು ಸಾಸಿವೆ. ಸೊ ಇವುಗಳನ್ನು ಚೆನ್ನಾಗಿ ಸಿಡಿಸ್ಬಿಟ್ಟು ಎಣ್ಣೆ ಕಾದು ಆರಿದ ಮೇಲೆ ಅದು ಉಪ್ಪಿನಕಾಯಿಗೆ ಹಾಕ್ಕೊಳ್ಬೇಕು. ಈಗ ಸಾಸಿವೆ ಕಾದಿದೆ, ಚೆನ್ನಾಗಿ ಸ್ವಲ್ಪ ಹಿಂಗೆ ಹಾಕ್ಕೊಳ್ತೀನಿ, ಒಂದು ಸ್ವಲ್ಪ. ಈಗ ಸ್ಟವ್ ಆಫ್ ಮಾಡ್ಕೊಳ್ಳಿ. ಈಗ ಇದು ಎಣ್ಣೆ ತಣ್ಣಗಾಗಿದೆ. ಇದನ್ನು ಬಾಟ್ಲಿಗೆ ಹಾಕ್ಕೊಳ್ತೀನಿ. ನೋಡಿ, ಕವಳೆಕಾಯಿ ಉಪ್ಪಿನಕಾಯಿ ಈಗ ರೆಡಿಯಾಗಿದೆ. ಈ ಥರ ಟೇಸ್ಟಿಯಾಗಿರ್ತಕ್ಕಂಥ ಒಂದು ಕವಳೆಕಾಯಿ ಉಪ್ಪಿನಕಾಯಿ ಎಷ್ಟು ಮಸಾಲೆಯುಕ್ತವಾಗಿ ರೆಡಿಯಾಗಿದೆ. ಸೊ ಕವಳೆಕಾಯಿ ಹೆಸರೇ ನನಗೆ ಬೇಗ ಸಿಕ್ಕಿದೆ. ಸೊ ನೀವು ಕವಳೆಕಾಯಿ ಸಿಕ್ಕಾಗ ಈ ಥರ ಒಂದು ಪಿಕ್ಕಲನ್ನು ಮಾಡಿ ಅನ್ನದೊಟ್ಟಿಗೆ ಸೇವಿಸಿ ಟೇಸ್ಟ್ ಮಾಡಿ ನೋಡಿ. ಲೈಕ್ ಮಾಡಿ, ಶೇರ್ ಮಾಡಿ. ಬಾಯ್. ಥ್ಯಾಂಕ್ ಯು.